ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ 11 ಜನ ಸಾವನ್ನಪ್ಪಿದ್ದು ಇಡೀ ರಾಜ್ಯ ಮರುಗುತ್ತಿದೆ. ಸರ್ಕಾರ ಜಿಲ್ಲಾಧಿಕಾರಿಗಳ ನೇತೃತ್ವದ ತನಿಖೆಗೆ ಸೂಚಿಸಿದ್ದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಇದೀಗ ಸೂಚನೆಯನ್ನ ಕೊಟ್ಟು ನೋಟಿಸ್ ಅನ್ನ ಕೊಟ್ಟು ಅವರು ಒಂದು ಆದೇಶವನ್ನ ಪಾಲನೆ ಮಾಡ್ತಾ ಇದ್ದಾರೆ. ಇದೀಗ ಎಲ್ಲಾ ರೀತಿಯಾಗಿ ಡಿಸಿ ನೇತೃತ್ವದ ತನಿಖೆ ಚುರುಕುಗೊಂಡು ಕಾಲ್ತುಳಿತ ಕೇಸ್ 25ಕ್ಕೂ ಹೆಚ್ಚು ಗಾಯಾಳುಗಳಿಗೆ ಜಿಲ್ಲಾಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಡಿಸಿ ನೇತೃತ್ವದ ತನಿಖೆ ಇದೀಗ ಚುರುಕುಗೊಂಡು ಕಾಲ್ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 25ಕ್ಕೂ ಹೆಚ್ಚು ಗಾಯಾಳುಗಳಿಗೆ ಜಿಲ್ಲಾಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಹಿನ್ನೆಲೆ ಚುರುಕುಗೊಂಡಿದೆ ತನಿಖೆ. ಸಾವಿಗೆ ಕಾರಣ ಏನು ಅಂತ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಇದೀಗ ಕೋರ್ಟ್ ಆದೇಶಿಸಿದ ಹಿನ್ನೆಲೆ ತನಿಖೆ ಚುರುಕುಗೊಂಡಿರುವಂಥದ್ದು. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಂದ ತನಿಖೆ ಚುರುಕುಗೊಂಡಿದೆ. 4 ಆಸ್ಪತ್ರೆಯಿಂದನೂ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಅದರಲ್ಲೂ 25ಕ್ಕೂ ಹೆಚ್ಚು ಗಾಯಾಳುಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂಥದ್ದು. ನಾಲ್ಕು ಆಸ್ಪತ್ರೆಗಳಲ್ಲಿ ಮಾಹಿತಿಯನ್ನ ಪಡೆಯುವುದಲ್ಲದೆ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ 25ಕ್ಕೂ ಹೆಚ್ಚು ಗಾಯಾಳುಗಳಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ಬೋರಿಂಗ್, ಫೋರ್ಟಿಸ್ ಹಾಗೆ 2 ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂಥದ್ದು. ಇದೇ ಜೂನ್ 11ರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದುವರೆಗೂ 65 ಗಾಯಾಳುಗಳಿಗೆ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ರು. ಅದರಲ್ಲಿ 5 ಜನ ಇನ್ನೂ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಗಾಯಾಳುಗಳಿಗೆ ನೋಟಿಸ್ ಜಾರಿ ಮಾಡಿದ್ದು ಘಟನೆಗೆ ಕಾರಣ ಏನು, ಯಾವ ರೀತಿ ಸಮಸ್ಯೆಯಾಯಿತು ಮತ್ತು ಯಾವ ರೀತಿ ಸಮಸ್ಯೆಯಾಗಿದೆ ಅಂತ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಈ ಬೆನ್ನಲ್ಲೇ 25ಕ್ಕೂ ಹೆಚ್ಚು ಗಾಯಾಳುಗಳಿಗೆ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಜೂನ್ 11ರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. ಒಟ್ಟಾರೆ 15 ದಿನಗಳ ಒಳಗೆ ತನಿಖಾ ವರದಿ ಸಲ್ಲಿಕೆ ಮಾಡಬೇಕಾಗಿದೆ. ಮೃತಪಟ್ಟವರ ಕುಟುಂಬಗಳು, ಗಾಯಾಳುಗಳಿಗಿಂದ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಲಾಗುತ್ತೆ. ಈ ವೇಳೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂಥ ಕಾಲ್ತುಳಿತ ಪ್ರಕರಣದಲ್ಲಿ ಯಾಕೆ ಈ ರೀತಿ ಆಯಿತು, ಇದಕ್ಕೆ ಕಾರಣ ಏನು, ಇದರೆಲ್ಲ ಮಾಹಿತಿ ಪತ್ತೆಯಾಗುತ್ತಾ ಕಾದು ನೋಡಬೇಕು. ಹದಿನೈದು ದಿನಗಳ ಒಳಗೆ ತನಿಖಾ ವರದಿಯನ್ನ ಸಲ್ಲಿಸುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಆಸ್ಪತ್ರೆಗಳಲ್ಲಿ ಎಷ್ಟು ಗಾಯಾಳುಗಳು ಅಡ್ಮಿಟ್ ಆಗಿದ್ರು, ಯಾರೆಲ್ಲ ಈ ಸಾವಿಗೆ ಯಾವ ರೀತಿ ಕಾರಣವಾಯಿತು, ಏನು ಕಾರಣವಾಯಿತು, ಹೇಗೆ ಈ ಕಾಲ್ತುಳಿತ ಸಂಭವಿಸಿತು, 11ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇದೆಲ್ಲದರ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಹಾಗೆ ಗಾಯಾಳುಗಳಾಗಿರ್ಬೋದು ಅಥವಾ ಮೃತಪಟ್ಟವರ ಸಂಬಂಧಿಕರಿಂದ, ಪೋಷಕರಿಂದ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಲಾಗುತ್ತೆ. ಒಟ್ಟಾರೆಯಾಗಿ 15 ದಿನಗಳ ಒಳಗೆ ತನಿಖಾ ವರದಿ ಸಲ್ಲಿಕೆ ಮಾಡಬೇಕಂತ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಇದೀಗ 4 ಆಸ್ಪತ್ರೆಗಳಲ್ಲಿ ಬೋರಿಂಗ್, ಫೋರ್ಟಿಸ್ ಹಾಗೆ ಮಣಿಪಾಲ್, ವೈದೇಹಿ ಆಸ್ಪತ್ರೆಯಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಇದೀಗ ಜಿಲ್ಲಾಧಿಕಾರಿಗಳು. ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಮಾಹಿತಿಯನ್ನ ಪಡೆದುಕೊಂಡು ಗಾಯಾಳುಗಳಿಂದ. ಹಾಗೆ ಆಸ್ಪತ್ರೆಗಳಲ್ಲೂ ಕೂಡ ಎಷ್ಟು ಜನ ಅಡ್ಮಿಟ್ ಆಗಿದ್ರು, ಎಷ್ಟು ಮಂದಿ ಇದೀಗ ಡಿಸ್ಚಾರ್ಜ್ ಆಗಿದ್ದಾರೆ ಮತ್ತು ಎಷ್ಟು ಡೆತ್ ಆಗಿದೆ, ಮೃತಪಟ್ಟವರ ಕುಟುಂಬಗಳಾಗಿರ್ಬೋದು ಅಥವಾ ಗಾಯಾಳುಗಳಿಂದ ಆಗಿರ್ಬೋದು ಮಾಹಿತಿಯನ್ನ ಪಡೆದುಕೊಂಡು ಸರ್ಕಾರಕ್ಕೆ ಇದರ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಡಿಸಿ ನೇತೃತ್ವದ ತನಿಖೆ ಇದೀಗ ಚುರುಕುಗೊಂಡಿರುವಂಥದ್ದು.
ಇಡೀ ರಾಜ್ಯ ಮರುಗ್ತಾ ಇದೆ ಈ ಒಂದು ಘಟನೆಯಿಂದ. ಸಂಭ್ರಮದಲ್ಲಿತ್ತು RCB 17 ವರ್ಷಗಳ ನಂತರ ಟ್ರೋಫಿನ ಗೆಲ್ತು ಅಂತ. ಆದರೆ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ನಾಶವಾಯಿತು. ಇದೀಗ ಎಲ್ಲವೂ ಬದಲಾಗಿದೆ. ಹಾಗೆ ಜಿಲ್ಲಾಧಿಕಾರಿಗಳಿಂದ, ಅವರ ತಂಡದಿಂದ ತನಿಖೆ ಕೂಡ ಚುರುಕುಗೊಂಡು ಕಾಲ್ತುಳಿತ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಎಲ್ಲ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು, ಎಷ್ಟು ಜನ ಡಿಸ್ಚಾರ್ಜ್ ಆದ್ರು, ಹಾಗೆ ಎಷ್ಟು ಡೆತ್ ಆಗಿದೆ, ಇದಕ್ಕೆ ಕಾರಣವೇನು, ಈ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ಆಸ್ಪತ್ರೆಯಿಂದ ಕೂಡ ಪಡೆದುಕೊಳ್ಳಲಾಗುತ್ತೆ. ಹಾಗೆ ಮೃತಪಟ್ಟವರ ಕುಟುಂಬಗಳಿಂದ, ಸಂಬಂಧಿಕರಿಂದ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಸರ್ಕಾರಕ್ಕೆ ವರದಿಯನ್ನ ತಲುಪಿಸಲಾಗುತ್ತೆ. 4 ಆಸ್ಪತ್ರೆಗಳಿಂದ ಸ್ಟೇಟ್ಮೆಂಟ್ನ ಪಡೆದುಕೊಳ್ತಾ ಇದ್ದಾರೆ ಇದೀಗ ತನಿಖಾ ತಂಡ.